ಈ ವಾರದ ವೋಟಿಂಗ್ ಲೈನ್ ಓಪನ್. ಈ ವಾರ ಹನುಮಂತನಿಗೆ ಸಿಕ್ಕ ಓಟ್ ಎಷ್ಟು ಗೊತ್ತಾ ವೀಕ್ಷಕರೇ? ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಭಾಳ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಭಾಳ ಉತ್ತಮವಾಗಿ ಆಟವನ್ನು ಆಡಿ ಫಿನಾಲೆವರೆಗೂ ತಲುಪಿದ್ದಾನೆ. ಸೊ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನೆಯ ಒಂದು ಜವಾಬ್ದಾರಿ ಇರುವಂತಹ ಹನುಮಂತ ಮನೆ ಕಡೆ ಸ್ವಲ್ಪ ವಾಲಿದ್ರು. ಸೊ ಮನೆಯ ನೆನಪು ಕೂಡ ಆಗ್ತಾ ಇತ್ತು, ಸಮಸ್ಯೆಗಳು ಏನಾರು ಆಗಿದಾವ ಅಂತ. ಸೊ ಇವೆಲ್ಲದಕ್ಕೂ ಕೂಡ ಬಿಗ್ ಬಾಸ್ ತೆರೆ ಎಳೆದಿದ್ದು. ಬಿಗ್ ಬಾಸ್ ಫಿನಾಲೆ ವೀಕಲ್ಲಿ ಫ್ಯಾಮಿಲಿ ವೀಕನ್ನು ಕೊಟ್ಟಿದ್ದು. ಸ್ಪರ್ಧಿಗಳಿಗೆ ಕುಟುಂಬಸ್ಥರ ಭೇಟಿ ಮಾಡಿ ಭಾಳ ಸಂತೋಷ ಆಯಿತು. ಯಾವುದೇ ಸಮಸ್ಯೆ ಇಲ್ಲ, ನೀವು ಆಟ ಆಡಿ ಅನ್ನುವ ಧೈರ್ಯವನ್ನು ಕೂಡ ತುಂಬಿದ್ರು. ಇದಾದ ಬಳಿಕ ಬಿಗ್ ಬಾಸ್ ಫಿನಾಲೆಯಲ್ಲಿ ಹನುಮಂತ ಭಾಳ ಟಾಸ್ಕ್ನ ಉತ್ತಮವಾಗಿ ಆಡಿ ಫಿನಾಲೆಯನ್ನು ಪಡ್ಕೊಂಡಿದ್ದಾನೆ ವೀಕ್ಷಕರೇ. ಬಿಗ್ ಬಾಸ್ ಇನ್ನೇನು 2 ವಾರಗಳ ಬಳಿಕ ಮುಕ್ತಾಯ ಆಗಲಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲು ಫಿನಾಲೆಗೆ ಕಾಯ್ತಾ ಇದ್ದಾರೆ ಸ್ಪರ್ಧಿಗಳು. ಆದರೆ ಕುತೂಹಲ ಅಭಿಮಾನಿಗಳಿಗೆ ಬಿಗ್ ಬಾಸ್ ಫಿನಾಲೆಯ ಟ್ರೋಫಿ ಯಾರು ಗೆಲ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಆದರೆ ಹಳ್ಳಿ ಐದನನ್ನು ಗೆಲ್ಲಬೇಕು ಅನ್ನೋದು, ಹಳ್ಳಿ ಐದ ಗೆದ್ದರೆ ನಮಗೂ ಕೂಡ ಖುಷಿ ಅನ್ನೋದು, ಹಳ್ಳಿ ಐದನಿಗೆ ಸಪೋರ್ಟ್ ಮಾಡುವಂಥವ್ರು ಕೋಟ್ಯಾನುಕೋಟಿ ಜನರು ಇದೀಗ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ವೀಕ್ಷಕರೇ. ಇದೀಗ ಹನುಮಂತನಿಗೆ ಬರೋಬ್ಬರಿ 1,75,00,000 ಮತಗಳನ್ನು ಈ ವಾರ ಪಡೆದುಕೊಂಡು ಬರೋಬ್ಬರಿ ಒಂದು ರೆಕಾರ್ಡನ್ನು ಮಾಡಿದ್ದಾನೆ ಹನುಮಂತ. 1,75,00,000 ಮತಗಳಿಂದ ಒಂದು ಉತ್ತಮ ಒಂದು ಒಡನಾಟವನ್ನು ಹೊಂದಿದ್ದು, ಉತ್ತಮ ಒಂದು ಪ್ರಾಮಾಣಿಕತೆ, ಹಳ್ಳಿ ಐದನ ಒಂದು ತಾಕತ್ತು ಇದೆ ಅಂತಲೇ ಹೇಳ್ಬೋದು. ಸೊ ಹನುಮಂತ ಈ ಒಂದು ವಾರದಲ್ಲಿ ಪಡೆದುಕೊಂಡ ಮತ. ಸೊ ಅಭಿಮಾನಿಗಳು ಹೇಳ್ತಿರೋದು ಈ ಒಂದು ಸೀಸನ್ನಲ್ಲಿ ಹನುಮಂತ ಗೆಲ್ಲದೇ ಗೆಲ್ತಾರೆ ಅನ್ನೋದು ಭರವಸೆ ಕೂಡ ಇದೆ. ಸೊ ಕಾದು ನೋಡಬೇಕಿದೆ ಈ ಒಂದು ಸೀಸನ್ನಲ್ಲಿ ಯಾರು ಗೆಲ್ತಾರೆ ಎಂಬುದನ್ನು. ಸೊ ನೀವೇನಾದರೂ ಹನುಮಂತನ ಅಭಿಮಾನಿಗಳಾಗಿದ್ದರೆ, ಹನುಮಂತನ ಸಪೋರ್ಟರ್ ಆಗಿದ್ದರೆ, ಈ ಒಂದು ಸೀಸನ್ನಲ್ಲಿ ಹನುಮಂತ ವಿನ್ ಆಗ್ತಾರಾ ಎಂಬುದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ. ಥ್ಯಾಂಕ್ ಯು.